ಕಾಣಿಸ್ತಿರೋದು. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗ್ತದೆ ನೋಡಿ ಗೈಸ್. ನನ್ನನ್ನ ಟ್ರಯಲ್ ಪೀಸ್ ಮಾಡ್ಕೊಂಡ್ಬಿಟ್ಟು ಫ್ರೀ ಸಿಕ್ತು ಅಂತ ಸೆಂಟು ಬಾಡಿ ಲೋಷನ್ ಎಲ್ಲ ಚಿಕ್ಕ ಮಕ್ಕಳು ಇಬ್ರು. ಅಭಿ ಶಾಪಿಂಗ್ ಮುಗಿಸಿದಾನೆ. ಲೆಗ್ಗು ಟೈ ರೋಲ್ ದಿನಾಗ್ಲೂ ಹಿಂಗೀಚ ತಿರ್ಕೊಂಡಿದ್ರೆ ಇವಾಗ ಇವರಿಬ್ರು ಕಾಜಲ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಅಲ್ಲಿ ನೋಡಿ ನೋಡಿ ಹೆಂಗ ಓಪನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಪ್ರಶಾಂತ್ ಕೇಕ್ ಕಟ್ ಮಾಡಿ ಇವಾಗ ವೆಸ್ಟ್ ಸೈಡ್ ಬಂದಿದ್ದೀವಿ. ಫೇವ್ರೆಟ್ ಬ್ಯಾಗ್ ತುಂಬಾ ದಿನದಿಂದ ತಗೋಬೇಕಂತ ಬರ್ಡೇ ಪ್ರಿಪರೇಷನ್ ವ್ಲಾಗ್ ಮಾಡೋಣ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಅಭಿ ಬರ್ಡೇ ಬರ್ತಿದೆ. ಇನ್ನೊಂದು ವೀಕ್ ಇದೆಯೇನೋ, ಇನ್ನೊಂದು ವೀಕ್ ಇದೆ ಅವ್ನ ಬರ್ಡೇ 27ಗೆ. ಬರ್ಡೇ ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಏನೇನು ಶಾಪಿಂಗ್ ಮಾಡ್ತೀವಿ, ಅವ್ನ ಗ್ರೂಮಿಂಗು ಪ್ರತಿಯೊಂದು ಪ್ರತಿಯೊಂದು ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನಂಗೆ ಹುಷಾರಿಲ್ಲ ಗೈಸ್, ಪ್ರತಿ ಸತಿ ಆದರೂ ಬರ್ಡೇ ಬಂದರೆ ಹುಷಾರಿರಲ್ಲ ನನಗೆ. ಅಂದ್ರೂ ಅಬ್ಬಿಗೋಸ್ಕರ ಗಂಟ್ಲು ನೋವು, ಹುಷಾರಿಲ್ಲ, ಜ್ವರ ಇದ್ರು ಮಾಡ್ತಾ ಇದ್ದೀನಿ. ಖುಷಿ ಪಡು ನಿಂಗೋಸ್ಕರ, ಖುಷಿ ಪಡು ನಿಂಗೋಸ್ಕರ. ಗೈಸ್ ಇವಾಗ ಪ್ರಶಾಂತ್ ಕೇಕ್ ಕಟ್ ಮಾಡಿ ಲಾಲಿಪಾಪ್ ಮಸಾಲ, ಫ್ರೆಂಚ್ ಚಿಕನ್ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದೀವಿ ಗೈಸ್. ಪ್ರಶಾಂತ್ ಜೊತೆ ಸೇರಿದ್ಮೇಲೆ ಕಲಬೆರಕೆನೇ ಆಗಲ್ಲ. ಇವಾಗ ಹೆಬ್ಬಾಳಲ್ಲಿರೋ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ಪ್ರಶಾಂತಿಗೆ ಕೆಲಸ ಅಂತ ಬಂದಿಲ್ಲ. ಸೊ ನಾನು, ಅಣ್ಣ, ಅಕ್ಕ, ಅಭಿ ಮಾತ್ರ ಬಂದಿದ್ದೀವಿ. ಸ್ಲೈಡ್ಸ್ ನೋಡಿ ನೋಡಿ ಹೆಂಗೆ ಓಪನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ ಬಾಟ್ಲನ್ನ. ಅಭಿ ಶಾಪಿಂಗ್ ಬಂದ್ಬಿಟ್ಟು ತಿಂತಾ ಇದೆಯಾ? ಅಣ್ಣ ಪಿಂಕ್ ಆಗೋಗ್ಬಿಟ್ಟಿದ್ದಾರೆ. ಮಂಗ್ಳೂರ್ಗೆ ಹೋಗ್ಬಿಟ್ಟು ಬಂದ್ರೆ ಬ್ಲಶ್. ಇವಾಗ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ಅಬಿಗೆ ಬಟ್ಟೆ ಶಾಪ್ ಮಾಡೋಣ ಅಂತ. ಡೋಂಟ್ ನೋ ಅವ್ನಿಗೆ ಇಷ್ಟ ಆಗುತ್ತಾ ಆಗಲ್ವಾ ಅಂತ. ಇಫ್ ನಾಟ್ ಇಷ್ಟ ಆಗಿಲ್ಲ ಅಂದರೆ ವಿ ಹ್ಯಾವ್ ಒನ್ ಮೋರ್ ಪ್ಲ್ಯಾನ್. ಅಲ್ಲಿಗೆ ಹೋಗ್ತೀವಿ. ಇಷ್ಟ ಆದರೆ ವಿಲ್ ಶಾಪ್ ಹಿಯರ್. ಏನಪ್ಪ ಏನದ್ ಕೈಗ ಅಂದ್ಬಿಟ್ಟು ಬಾಡಿ ಲೋಷನ್ ಸೊನು ಫ್ರೀ ಸಿಕ್ತು ಅಂತ ಸೆಂಟು ಬಾಡಿ ಲೋಷನ್ ಎಲ್ಲ ಇಲ್ಲಿಗೆ ಹೊಡಿತಿರೋದು ನೋಡು. ಟೆಸ್ಟರ್ ಮೈಗೆ ಹಾಕತ್ತಷ್ಟೇ. ಸ್ಟಾರ್ಟ್. ಸೋನು ಸೋನು ಕೈ ಸೋಸು ನೋಡಿ ಗೈಸ್, ನನ್ನನ್ನ ಟ್ರಯಲ್ ಪೀಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಾಕಿ ಅವ ಸ್ವೀಟಿ ಸ್ಕ್ರಬ್ಬು ಕ್ರೀಮು ಎಲ್ಲ ನೋಡ್ಸ್ಬಿಟ್ಟಿ. ಸೊ ಫೈನಲಿ ಶಾಪಿಂಗ್ ಮುಗಿಸಿದ್ವಿ. ಬಟ್ ಬರ್ಡೇಗೆ ಅಂತ ಏನೂ ತೊಗೊಂಡಿಲ್ಲ, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ತೊಗೊಂಡ್ವಿ. ಹತ್ರ 4800 ರೂಪಾಯಿಗೆ ಶಾಪಿಂಗ್ ಮಾಡಿದ್ವಿ. ಬಟ್ ಬರ್ಡೇಗೆ ಅಂತ ಏನೂ ತೊಗೊಂಡಿಲ್ಲ, ಬಿಟ್ಟು ಸುಮ್ಮನೆ ಹಂಗೆ ಸ್ವೆಟ್ ಶರ್ಟು, ಹುಡ್ಡಿ ಅಂತ ತೊಗೊಂಡಿದ್ದಾಯಿತು. ಇವಾಗ ಇನ್ನೊಂದು ಕಡೆ ಹೋಗಿ ಬರ್ಡೇಗೆ ಶಾಪಿಂಗ್ ಮಾಡಬೇಕು. ನಿನ್ನೆ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಬಟ್ ಅಬಿಗೆ ಯಾವ ಬಟ್ಟೆಗೂ ಇಷ್ಟ ಆಗಿಲ್ಲ. ಹಂಗೆ ರ್ಯಾಂಡಮ್ ಆಗಿ ಒಂದು 4-5 ಸ್ವೆಟ್ ಶರ್ಟ್ಸು ಮತ್ತು ಹುಡ್ಡೀಸ್ ತಗೊಂಡು ಬಂದ್ವಿ. ಅದಾದಮೇಲೆ ಇನ್ನೊಂದು ಅಂಗಡಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಸೊ ಮನೆಗೆ ಬಂದುಬಿಟ್ವಿ. ಇವತ್ತು ಬೆಳಗ್ಗೆನೂ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು. ಬಟ್ ಬೆಳಗ್ಗೆಯಿಂದ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಇವಾಗ 8 ಗಂಟೆ ಆಗಿದೆ. ಇವಾಗ ಬಂದಿದ್ದೀವಿ ಸ್ಕಿನ್ ಸಲೂನ್ಗೆ ಒಂದು ಹೇರ್ ಕಟ್ ಮತ್ತು ಟ್ರಿಮ್ಮಿಂಗ್ ಮಾಡಿಸೋಣ ಅಂತ. ಸೊ ಇವಾಗ ಮುಗಿಸ್ಕೊಂಡು ನಾಳೆ ಹೋಗಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ. ಇವಾಗ ನಮ್ಮ ಅಭಿ ಅವರ ಗ್ರೂಮಿಂಗ್ ಬಂದಿದ್ದೀವಿ. ಏನೋ ಹಿಂಗಿರೋ ಅಭಿ ಇವಾಗ ಹೆಂಗಾಗ್ತಾನೆ ನೋಡೋಣ. ಹಂಗೆ ಇರೋದು ನೀನು. ಸಿಕ್ಸ್ ಮಂತ್ಸ್ ಆದ್ಮೇಲೆ ಫೈನಲಿ ಕೂದಲು ಗ್ರೂಮಿಂಗ್ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್.
ವೆಸ್ಟ್ ಸೈಡ್ ಬಿಟ್ಟರೆ ಇನ್ನೊಂದು ಆಪ್ಷನ್ ಇತ್ತು. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ. ನೋಡೋಣ ಅಬ್ಬಿಗೆ ಇಲ್ಲಾದರೂ ಇಷ್ಟ ಆಗುತ್ತಾ ಅಥವಾ ಇಲ್ಲೂ ಏನಾದರೂ ಕ್ಯಾತೆ ಮಾಡ್ತಾನ ಅಂತ. ಯಾರಿಗಾದರೂ ಒಪ್ಸ್ಬೋದು ಗೈಸ್, ಅಬ್ಬಿಗೆ ಮಾತ್ರ ಒಪ್ಸೋದು ಸಕ್ಕತ್ ಕಷ್ಟ. ಫಸ್ಟು ಜೀನ್ಸ್ ನೋಡ್ತಿದ್ದಾನೆ. ಇಷ್ಟ ಆಗ್ತಿದ್ಯಪ್ಪ ಬಟ್ಟೆ ಇಲ್ಲಿ? ಚೆನ್ನಾಗಿದೆ ಅಂತಿದ್ದಾನೆ. ಮೂರನೇ ಅಂಗಡಿಗೆ ಇವಾಗ ಬಂದಿದ್ದೀನಿ ಇವರಿಬ್ಬರು. ಫೈನಲಿ ಅಭಿ ಶಾಪಿಂಗ್ ಮುಗಿಸಿದಾನೆ. ಫೈನಲಿ ಬರ್ಡೇ ಡ್ರೆಸ್ ಸಿಕ್ತಾ? ಅಭಿ ತಗೊಂಡಿದ್ದು ಹೋಗ್ಬಿಟ್ಟು ಇವನು ಅದೇ ತರ ಸೇಮ್ ಟ್ವಿನ್ನಿಂಗ್ ಅಲ್ಲಿ ತಗೊಂಡಿದ್ದೆ. ಅಣ್ಣ ನೀವ್ ಯಾಕೆ ತಗೊಳ್ಳಿಲ್ಲ? ಸೊ ಫೈನಲಿ ಡ್ರೆಸ್ ಶಾಪಿಂಗ್ ಮುಗೀತು. ಖುಷಿನಪ್ಪ? ಹುಡುಕಿದ್ಕು ನಿಂಗೆ ಇಷ್ಟಪಟ್ಟಿದ್ದೆ ಸಿಕ್ತಾ? ಇವತ್ತಿಗೆ ಶಾಪಿಂಗ್ ಮುಗೀತಾ ಅಥವಾ ಇನ್ನೆಲ್ಲಾದ್ರೂ ಹೋಗ್ಬೇಕಾ ಅಣ್ಣ? ಇನ್ನೊಂದ್ ಕಡೆ ಶಾಪಿಂಗ್ ಏನಂತೀರಾ? ಬಿಲ್ಡಿಂಗ್ ಚೆನ್ನಾಗಿಲ್ಲ ಅಂತೀವಿ. ವಾಚ್ ಆಮೇಲೆ ಶೂಸ್ ಅಷ್ಟೇ ಅಂತ ಗೈಸ್. ಬಟ್ಟೆ ತಗೊಂಡಾಗಿದೆ. ಇವಾಗ ಏನಾದರೂ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಮತ್ತೆ ನಾಳೆ ಹೋಗ್ಬೇಕು ವಾಚ್ ತಗೊಳ್ಳೋಕೆ. ನೋಡಿ ಗೈಸ್, ಟೋಟಲ್ 4,500 ಇಬ್ರು ಫುಲ್ ರಿಚ್ ಪೀಪಲ್ಲು ಶಾಪಿಂಗ್ ಮಾಡ್ಬಿಟ್ಟಿದ್ದಾರೆ. ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಮಾನಿಟೈಸೇಷನ್ ಮಾಡಿ. ಇವಾಗ 5 ಸ್ಟಾರ್ ಚಿಕನ್ಗೆ ಬಂದಿದ್ದೀವಿ ಗೈಸ್ ತಿನ್ನೋಣ ಅಂತ. ಗೈಸ್ ಇವಾಗ 5 ಸ್ಟಾರ್ ಚಿಕನ್ಗೆ ಬಂದಿದ್ದೀವಿ ತಿನ್ನೋಣ ಅಂತ. ಸೊ ಲೆಗ್ಗು, ಕೈ, ರೋಲು, ಪಾಪ್ಕಾರ್ನ್ ಎಲ್ಲ ಆರ್ಡರ್ ಮಾಡಿ ವಾಚ್ ಒಂದು ಉಳಿಸಿದ್ವಿ. ಅದಕ್ಕೆ ಇವಾಗ ಒರಾಯನ್ ಮಾಲಿಗೆ ಬಂದಿದ್ದೀವಿ. ನಾನು ಮತ್ತೆ ಅಭಿ ಇಬ್ಬರೇ. ನೆನ್ನೆ ಹೆಂಗಪ್ಪ ಇದೆ ಜನಸಾಗರ? ಸೀರಿಯಸ್ಲಿ ಗೈಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಂಡ್ ಸೆಲೆಬ್ರೇಷನ್ ಕೂಡ ಫುಲ್ ಚೆನ್ನಾಗಿದೆ. ನಾನು ನಿಮಗೆ ತೋರಿಸ್ತೀನಿ. ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಮೊಬೈಲಲ್ಲಿ ಚಾರ್ಜ್ ತುಂಬಾ ಕಮ್ಮಿ ಇದೆ. ಸೊ ಅಲ್ಲಿ ಹೋಗಿ ಬ್ಲಾಗ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಜಾಸ್ತಿ ಮಾತಾಡ್ದಂಗೆ ಬೇಗ ಬೇಗ ಹೋಗಿ ಫಾಜಲ್ ಎಕ್ಸ್ಕ್ಲೂಸಿವ್ ಸ್ಟೋರಲ್ಲಿ ವಾಚಸ್ ನೋಡೋಣ. ಅಭಿ ವಾಚ್ ತೊಗೊಬೇಕಂತ ಅಂದ್ಕೊಂಡಿದ್ದಾನೆ. ನೋಡೋಣ ಇಷ್ಟ ಆಗುತ್ತೆ. ಆಗಲೇ ಮಾಲಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಡ್ತು ಗೈಸ್. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ಅಣ್ಣ, ಅಕ್ಕ, ಪ್ರಶಾಂತ್ ಎಲ್ಲರೂ ಬಂದುಬಿಟ್ಟು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸೊ ಹಾಗೆ ಮೊಬೈಲ್ನ ಚಾರ್ಜಿಗೆ ಹಾಕ್ಕೊಂಡು ಇವಾಗ ವೀಡಿಯೋ ಮಾಡ್ತಿದ್ದೀನಿ ಚಾರ್ಜರ್ ತರಿಸ್ಕೊಂಡು. ಅಭಿ ಯಾವ ವಾಚ್ ತೊಗೊಂಡು ನಿಮಗೆ ತೋರ್ಸೋಕ್ಕಾಗಿಲ್ಲ. ಅದನ್ನು ಮನೆಗೆ ಹೋಗಿದ್ಮೇಲೆ ತೋರಿಸ್ತೀನಿ, ಅಥವಾ ಅವ್ನ ಬರ್ಡೇ ದಿನ ಹಾಕೊಂತಾನಲ್ಲ ಆವಾಗಲೇ ತೋರಿಸ್ತೀನಿ. ಇವಾಗ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಶಾಪಲ್ಲಿ ಇದ್ದೀವಿ. ಸೊ ಫೈನಲ್ ಶಾಪಿಂಗು ಇದು ಮುಗಿಸಿದ್ರೆ ಎಲ್ಲನೂ ಮುಗ್ದಂಗೆ ಆಗುತ್ತೆ. ಅಣ್ಣ ಬಟ್ಟೆ ತೊಗೊತಿದ್ದಾರೆ ಇಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಕಮರ್ಷಿಯಲ್ ಸ್ಟ್ರೀಟಿಗೆ ಎಂತಕ್ಕೆ ಬಂದ್ವಿ ಅಂದರೆ ಸುಮ್ಮನೆ ಹಾಗೆ ಹೆಂಗಿದ್ರು ಕ್ರಿಸ್ಮಸ್ ಅಲ್ವಾ. ಸೊ ರೋಡೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ನೋಡಿಕೊಂಡು ಹಾಗೆ ಬೇಕಂದರೆ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಚಿಕ್ಕ ಮಕ್ಕಳು ಇಬ್ರು ಕೂತಿರೋದು ನೋಡಿ ಗೈಸ್. ಅಭಿ ಆಡ್ಕೊಂತಿದ್ದ ನಿನ್ನ. ಹೆಂಗೋದಿದ್ದಾರೆ ದಿನಾಗ್ಲೂ ಹಿಂಗೀಚ ತಿರ್ಕೊಂಡಿದ್ರೆ ಹಂಗೆ ಮಾಡೋದು. ಇಲ್ಲಿಗೆ ನಮ್ಮ ಅಭಿ ಬರ್ಡೇ ಶಾಪಿಂಗ್, ಗ್ರೂಮಿಂಗ್ ಪ್ರತಿಯೊಂದೂ ಕಂಪ್ಲೀಟ್ ಆಗಿದೆ. ಅಷ್ಟೇ ರೋಡೆಲ್ಲ ಫುಲ್ ಚಿಕ್ಕಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ನಾನು ಹಾಗೆ ಒಂದೆರಡು ಚಪ್ಪಲಿ ಮತ್ತು ಸೊ ದಿಸ್ ಮೈ ಫೇವ್ರೆಟ್ ಬ್ಯಾಗ್. ತುಂಬ ದಿನದಿಂದ ಇದು ತೊಗೋಬೇಕಂತಂದಿದ್ದೆ. ಸೊ ಇದನ್ನು ಕೂಡ ಶಾಪ್ ಮಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್.